ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಹಂಪಿ ಎಲ್ಲ ನೋಡಿಕೊಂಡು ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಶಿವನ ವಿಗ್ರಹನ ನಿಮಗೆ ತೋರಿಸ್ನಲ್ಲ ಫ್ರೆಂಡ್ಸ್. ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ವಿಗ್ರಹನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ದೇವಸ್ಥಾನ ಬಂದು ಅಜರಾರಾಮಸ್ವಾಮಿ ದೇವಾಲಯ ಫ್ರೆಂಡ್ಸ್. ಇದು ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿರುವಂಥ ದೇವಸ್ಥಾನ. ಇದು ಒಂದು ಬಾವಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಲ್ವ ಅದು. ಅಂದರೆ ಆಗಿನ ಕಾಲದಲ್ಲಿ ಮಳೆ ಬರೋದನ್ನ ಶೇಖರಣೆ ಮಾಡೋದಕ್ಕೆ ಕೆಲವೊಂದು ಕಡೆ ಎಲ್ಲ ಆ ರೀತಿ ಬಾವಿ ಥರ ತೋಡಿಟ್ಟಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಫುಲ್ಲು ಕಲ್ಲಿಂದನೇ ಅದನ್ನ ನಿರ್ಮಾಣ ಮಾಡಿರೋವಂಥದ್ದು. ಇದು ಕೂಡ ಅಷ್ಟೇ, ಇದು ತುಂಬ ವರ್ಷಗಳಾಗಿರೋದ್ರಿಂದ ಮೇಲೆಲ್ಲ ಒಂಥರ ಕಪ್ಪು ಕಪ್ಪಾಗಿರುವಂಥ ರೀತಿಯಲ್ಲಿ ಆಗಿದೆ. ಇದು ಎರಡನೇ ಬಾವಿ ಫ್ರೆಂಡ್ಸ್. ಇದು ಇಲ್ಲಿ ನೋಡ್ಬೋದು, ಈ ರೀತಿ ಆ ಬಾವಿಯೆಲ್ಲ ತುಂಬಿದಾಗ ನೀರೆಲ್ಲಿ ಅಂದರೆ ಆ ಕೊಳವೆಗಳೆಲ್ಲಿ ಮಾಡಿದ್ದಾರೆ ಆ ಕಾಲುವೆಗಳಲ್ಲಿ ನೀರು ಹೋಗುವಂಥ ವ್ಯವಸ್ಥೆ ಕೂಡ ಇತ್ತು. ಇದನ್ನೆಲ್ಲ ನಾವು ಪುಸ್ತಕಗಳಲ್ಲಿ ಓದ್ತಾ ಇದ್ದೀವಿ ಫ್ರೆಂಡ್ಸ್. ಡೈರೆಕ್ಟಾಗಿ ನಾನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ಆವಾಗ ತುಂಬ ವರ್ಷಗಳಿಂದ ಒಂದು 10-15 ವರ್ಷ ಹಿಂದೆ ಓದಿರೋವಂಥದ್ದು ಇವಾಗ ಸ್ವಲ್ಪ ನೆನಪಿಗೆ ಇರುವಂಥದ್ದು ಕೆಲವೊಂದು ಮಾತ್ರ ನನಗೆ ಆವಾಗ ನಮ್ಮಮ್ಮಗೆ ಎಕ್ಸ್ಪ್ಲೇನ್ ಮಾಡ್ತದೆ. ಈ ರೀತಿ ಎಲ್ಲ ಇರುತ್ತಂತೆ, ನೀರು ಹೋಗುತ್ತಂತೆ, ಆ ರೀತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತಾರೆ. ಇದು ಕೂಡ ಅಷ್ಟೇ ನೋಡ್ಬೋದು, ಈ ಕಲ್ಲಿನಲ್ಲಿ ಯಾವ ರೀತಿ ಅವರು ಕೆತ್ತನೆ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ನಮಗೆ ಪುಸ್ತಕದಲ್ಲಿ ಅವರು ಹೇಳಿಕೊಡುವಾಗ ಅವ್ರು ಯಾವ ರೀತಿ ಕೆತ್ತಿದ್ದಾರೆ ಏನೋ ನಮಗೆ ಗೊತ್ತು. ಈ ಡೈರೆಕ್ಟಾಗಿ ಈ ರೀತಿ ನೋಡಿದಾಗ ಏನಂತಂದರೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ಏನಂದರೆ ಸ್ವಲ್ಪ ಹೊತ್ತು ಅಲ್ಲಿ ತಣ್ಣಗೆ ಇತ್ತು ಫ್ರೆಂಡ್ಸ್, ಮರದ ಕೆಳಗಡೆ ಕೂತ್ಕೊಂಡಿದ್ರಿ. ಇದೇನು ಅಂದರೆ ಆವಾಗ ಅಲ್ಲಿ ಸಂಶೋಧನೆ ಮಾಡುವಂಥ ಸಮಯದಲ್ಲಿ ಸಿಕ್ಕಿರುವಂಥ ಎಲ್ಲ ಕಲ್ಲಿನಲ್ಲಿ ಕೆತ್ತಿರುವಂಥ ಮೂರ್ತಿಗಳು, ಅಂದರೆ ಏನು ಹೇಳ್ತಾರೆ ಲೋಪ ಆಗಿರುವಂಥ ವಿಗ್ರಹಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಲ್ಲಿ ಸಿಕ್ಕಿರುವಂಥದ್ದನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿದರು ಫ್ರೆಂಡ್ಸ್. ಇವಾಗ ನಾವು ಅದನ್ನು ಕೂಡ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ನೋಡ್ಬೋದು, ಅಂದರೆ ಸಂಶೋಧನೆ ಮಾಡುವಾಗ ಸಿಕ್ಕಿರುವಂಥ ಎಲ್ಲನೂ ಪ್ರತಿಯೊಂದೂ ಇಲ್ಲಿ ಪ್ರದರ್ಶನ ಅಂತ ಇಟ್ಟಿದ್ರು. ಇಲ್ಲಿ ನಾವು ನೆಕ್ಸ್ಟು ಕಮಲ ಮಹಲ್ಗೆ ಅಂತ ಬಂದ್ರಿ ಫ್ರೆಂಡ್ಸ್. ಇಲ್ಲಿ ಕಮಲ ಮಹಲ್ ಮತ್ತು ಆನೆಗಳನ್ನು ಕಟ್ಟಾಕುವಂಥ ಜಾಗ ಇದೆ ಅಂತ ಹೇಳಿದ್ರು. ಸೊ ಇವಾಗ ಅಲ್ಲಿ ನಾವು ಬರ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು ಏನಂದರೆ ಇಲ್ಲಿ ನಾವು ಬರೋದಕ್ಕೆ ಇಲ್ಲಿ ಟಿಕೆಟ್ ತೊಗೋಬೇಕು ಫ್ರೆಂಡ್ಸ್. ಒಬ್ಬೊಬ್ಬರಿಗೆ 50 ರುಪೀಸು ಏನೋ ಅಂತ ಹೇಳಿದ್ರು. ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿ ರಾಣಿಯರು ಕೂತ್ಕೊಂಡು ಅವರ ಟೈಮ್ನ ಅಲ್ಲಿ ಕಳೀತಾಯಿದ್ರು ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಇದು ಬಂದು ಲೆಫ್ಟ್ ಸೈಡ್ ರೈಟ್ ಸೈಡ್ ಇದೆಯಲ್ಲ ಫ್ರೆಂಡ್ಸ್, ಇದೆ ಕಮಲ ಮಹಲ್. ಈ ಕಮಲ ಮಹಲ್ನ 2ನೇ ದೇವರಾಯರು ನಿರ್ಮಿಸಿದ್ರು, ಅಂದರೆ ರಾಜ 2ನೇ ದೇವರಾಯ ನಿರ್ಮಿಸಿದ್ದು ಅಂತ ಹೇಳ್ತಾರೆ. ಸೊ ನಾನು ಕೆಲವೊಂದು ಕಡೆ ಯಾರಾದರೂ ಗೊತ್ತಿರೋರನ್ನ ಕೇಳಿ ತಿಳ್ಕೊಂಡಿದ್ದು ಫ್ರೆಂಡ್ಸ್. ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಅಂದರೆ ನಾವು ಓದಿ ತುಂಬ ವರ್ಷಗಳಾಗಿರೋದ್ರಿಂದ ಅಷ್ಟು ಚೆನ್ನಾಗಿ ನನಗೆ ನೆನಪಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಅಂದರೆ ನಮಗೇನು ಗೊತ್ತಿಲ್ಲ ಅಂದರೂ ಕೂಡ ಇಲ್ಲಿ ಓದಿ ತಿಳ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ ಫ್ರೆಂಡ್ಸ್. ಇದು ಕಾವಲು ಗೋಪುರ ಅಂತಂದರೆ ಕಾವಲುಗಾರರು ಕಾಯುವಂಥವರು, ಅಂದರೆ ಎತ್ತರವಾಗಿರುವಂಥ ಗೋಪುರಗಳ ಮೇಲೆ ಸಾಮ್ರಾಜ್ಯನ ಕಾಯ್ತಾಯಿದ್ರು ಅಂತ. ಇದು ಗಜಶಾಲೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಂದರೆ ಆನೆಗಳನ್ನ ಪಳಗಿಸುವಂತಹ ಜಾಗ ಆಗಿರ್ಬೋದು, ಆನೆಗಳನ್ನ ಕಟ್ಟಾಕ್ತಾಯಿದ್ರು ಅಂತಲೂ ಹೇಳ್ತಾರೆ. ಸೊ ಇಲ್ಲೇನು ಅಂತಂತಂದರೆ ಅಷ್ಟು ಇಲ್ಲಿ ಕಾವಲುಗಳ ಅಂದರೆ ಆನೆನ ಯಾರು ನೋಡ್ಕೊತಾರೆ ಅವ್ರು ಆರಾಮಾಗಿ ಹೋಗಿ ಬರೋ ಅಂಥ ವ್ಯವಸ್ಥೆ ಕೂಡ ಇತ್ತು. ಇಲ್ಲಾಂದರೆ ಸುತ್ತ ಹಾಕ್ಕೊಂಬರೋ ಅಂಥ ವ್ಯವಸ್ಥೆ ಕಷ್ಟ ಆಗ್ತಾಯಿತ್ತು ಅಂತ ಅಲ್ಲಲ್ಲೇ ಒಬ್ಬ ಮನುಷ್ಯ ಹೋಗಿ ಅಂಥ ಜಾಗ ಕೂಡ ಇತ್ತು. ಸೊ ನಾವೆಲ್ಲಿ ಟೈಮು ಕಳೆದಿದ್ರು ಫ್ರೆಂಡ್ಸ್. ನಾನು ಹೇಳಬೇಕಂದ್ರೆ ಒಂದು 7th ಸ್ಟ್ಯಾಂಡರ್ಡ್ ಇರುವಾಗ ಒಂದು ಟ್ರಿಪ್ ಮಾಡಿದರು. ಸೊ ಆ ಟ್ರಿಪ್ಪಲ್ಲಿ ಇದನ್ನು ನೋಡಿದ್ದೆ, ಬಟ್ ತುಂಬ ವರ್ಷಗಳಾಗಿರೋದ್ರಿಂದ ಅಷ್ಟು ನೆನಪಲ್ಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ಮಂತ್ರಾಲಯ ಕಡೆಗೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್. ಇದು ಬಳ್ಳಾರಿ ಹೈವೇ ಮೇಲೆ ಹೋಗ್ತಾ ಇರೋದು. ಸೊ ಬಳ್ಳಾರಿ ನೆಕ್ಸ್ಟೇ ಮಂತ್ರಾಲಯ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು. ಸೊ ಆ ಕಡೆಗೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಬಿಡ್ತಾಯಿದ್ದೀರಿ. ಒಂದು 5 o'clock ಆಗಿತ್ತು ಫ್ರೆಂಡ್ಸ್. ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ 8 o'clock ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾವ ದೇವಸ್ಥಾನ? ಸ್ವೀಟಿ ಬರೀ ಕೋಟೆಗಳೇ ಆಗೋಯ್ತು ನೆನ್ನೆಯಿಂದ. ಹೌದಾ? ಯಾವಾಗಲೂ ಹೀಗೆ ಇರುತ್ತಲ್ಲ ಇದು. ಸ್ವೀಟಿ ಇರಪ್ಪ, ಜಿಯಾ ಜಾರುತ್ತೆ ಮೇಲೆ ಎತ್ತು ಪ್ಯಾಂಟ್. ಹೌದಾನು?
ಸಖತ್ತಾಗೈತಲ್ಲ ಈ ಜಾಗ. ವಾವ್. ಏನಮ್ಮ ದೇವ್ರು ಕಾಣಿಸುತ್ತಾ ನೋಡಿ ಇವಾಗ.